ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾಗ್ಯಗೆ ಇನ್ನಿಲ್ಲದ ಅನುಮಾನ ಕಾಡ್ತದೆ. ಗಂಡ ನಡ್ಕೋತಿರೋ ರೀತಿ, ಅತ್ತೆ ಮತ್ತೆ ಪೂಜಾ ನಡವಳಿಕೆ ಎಲ್ಲವೂ ಕೂಡ ಭಾಗ್ಯಗೆ ಅನುಮಾನ ತರಿಸಿದೆ. ಆಕೆಗೆ ಇವ್ರು ಎಲ್ಲ ಸೇರ್ಕೊಂಡು ಏನೋ ಸತ್ಯನ ಮರೆ ಮಾಚುತ್ತಿದ್ದಾರೆ ಅಂತ ಅನುಮಾನ ಬಂದಿದೆ. ಹಾಗಾಗಿ ದೇವ್ರ ಮುಂದೆ ಕುತ್ಕೊಂಡಂತ ಭಾಗ್ಯ, ದೇವ್ರೆ ನನ್ನ ಮನಸ್ಸಿಗೆ ಬಂದಿರ್ತಕ್ಕಂಥ ಅನುಮಾನನ ನಾನು ತಿಳಿಗೊಳಿಸ್ಕೊಳ್ಳೇಬೇಕು, ಅದನ್ನು ಹೋಗ್ಲಾಡಿಸ್ಕೊಳ್ಳೇಬೇಕು. ನನ್ನ ಅತ್ತೆ ಪೂಜಾ, ನನ್ನ ಗಂಡ ಎಲ್ಲರೂ ಕೂಡ ಏನೋ ನನ್ನಿಂದ ಮುಚ್ಚಿಡ್ತಿದ್ದಾರೆ, ಗುಟ್ಟು ಮಾಡ್ತಿದ್ದಾರೆ. ಆ ಗುಟ್ಟು ಏನು ಅನ್ನೋದನ್ನು ನಾನು ತಿಳ್ಕೊಬೇಕು. ಅದಕ್ಕೆ ನನಗೆ ನಿನ್ನ ಆಶೀರ್ವಾದ ಬೇಕು, ಅದಕ್ಕೆ ನೀನು ನನಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಕೇಳ್ಕೋತಾರೆ ದೇವ್ರ ಬಳಿ. ಖಂಡಿತವಾಗ್ಲೂ ಅದೇನು ಅನ್ನೋದನ್ನು ನಾನು ತಿಳ್ಕೊತೀನಿ ಅಂತ ಅನ್ಕೋತಾರೆ. ತದನಂತರ ಆ ಕಡೆ ಸುಂದ್ರಿಯವರು ಮನೆಯಿಂದ ಆಚೆಗೆ ಬಿದ್ದಿದ್ದಾರೆ. ಬಿಕಾಸ್ ಶ್ರೇಷ್ಠ ಸುಂದ್ರಿನ ಆಚೆ ಹಾಕಿದ್ದಾರೆ. ಇನ್ನು ಏನಪ್ಪ ಮಾಡೋದು, ಎಲ್ಗಪ್ಪ ಹೋಗೋದು ಅಂತ ಸುಂದ್ರಿಗೆ ತಲೆ ಕೆಟ್ಟು ಹೋಗಿದೆ. ಅದಕ್ಕೆ ಸರಿಯಾಗಿ ಪೂಜಾ ಸುಂದ್ರಿಗೆ ಕಾಲ್ ಮಾಡ್ತಾಳೆ. ಬಿಕಾಸ್ ನನ್ನ ಅಕ್ಕನಿಗೋಸ್ಕರ ಎಷ್ಟೆಲ್ಲ ಮಾಡಿದ್ಲು ಸುಂದ್ರಿ, ಪಾಪ ಏನು ಮಾಡ್ತಿದ್ದಾಳೆ ಏನು ಅಂತ ಅನ್ಕೊಂಡು ಕಾಲ್ ಮಾಡ್ತಾಳೆ. ಈ ಕಡೆ ಸುಂದ್ರಿ ಅವರಂತೂ ನಾನು ಮನೇಲಿಲ್ಲ ಅಂತ ಏನೂ ಹೇಳುವುದಿಲ್ಲ, ಜಾಗಿಂಗ್ ಬಂದಿದೆ, ಈಗ ಮನೇಲಿದ್ದೀನಿ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ. ಆದರೆ ನಡುವೆ ಯಾಕೋ ಅವರ ಮಾತಿನ ವರ್ಷೆ ಅನುಮಾನ ತರಿಸುತ್ತೆ ಪೂಜಾಗೆ. ಹಾಗಾಗಿ ವಿಡಿಯೋ ಕಾಲಿಂಗೇ ಮಾಡ್ತೀನಿ ಅಂತ ವಿಡಿಯೋ ಕಾಲಿಂಗ್ ಮಾಡಿದ ತಕ್ಷಣ ಈ ಕಡೆ ಸುಂದ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದರ ನಡುವೆ ಅಲ್ಲೇ ಇರ್ತಕ್ಕಂಥ ಅಂಗಡಿ ಆತ, ಅಂದರೆ ಅವರು ಯಾವುದೋ ಅಂಗಡಿ ಹತ್ರ ಕುತ್ಕೊಂಡಿರ್ತಾರೆ. ಅವರು ಏನಮ್ಮ ಇಲ್ಲಿ ಯಾಕೆ ಮಲ್ಕೊಂಡಿದೆ, ಹೋಗ್ತಾರೋ ಆ ಕಡೆ ಅಂತ ಹೇಳಿಬಿಡ್ತಾರೆ. ಅದರಿಂದಾಗಿ ಪೂಜಾಗೆ ಸುಂದ್ರಿ ಮನೆಯಿಂದ ಹೊರಗಡೆ ಇದ್ದಾರೆ ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ. ವಿಡಿಯೋ ಕಾಲಿಂಗಲ್ಲಿ ಕೂಡ ಸುಂದ್ರಿ ಹೊರಗಡೆ ಇರ್ತಾರೆ. ಈ ಕಡೆ ಸುಂದ್ರಿ ಎಷ್ಟೇ ನಾಟಕ ಮಾಡಿದ್ರು ಕೂಡ ಪೂಜಾಗೆ ಗೊತ್ತಾಗ್ಬಿಡತ್ತೆ, ಏನಿದು ಸುಂದ್ರಿ ಹೊರಗಡೆ ಇದೆಯಾ, ಮನೇಲಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಏನಾಯಿತು ಅಂತ ಪೂಜಾ ಕೇಳ್ತಿದ್ದಾಗೆ ಶ್ರೇಷ್ಠ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಲು. ನಿನ್ನಿಂದ ನನಗೇನಾಗಬೇಕು, ಹೋಗ್ತಾ ಇರು ಇಲ್ಲಿಂದ, ಏನಾದರೂ ಮಾಡ್ಕೊ ಅಂತ ಸುಂದ್ರಿ ಅವರು ತುಂಬ ನೊಂದ್ಕೊಂಡು ಹೇಳಿದಾಗ, ಹೌದಾ ನೀನೇನು ಯೋಚನೆ ಮಾಡಬೇಡ, ಎಲ್ಲಿದ್ಯಾ ಹೇಳು, ನಾನು ಬರ್ತೀನಿ ಅಂತ ಹೇಳಿ ಲೊಕೇಶನ್ನ ಕಳಿಸ್ಕೋತಾಳೆ ಪೂಜಾ. ಇದನ್ನು ಗಮನಿಸ್ಬಿಡ್ತಾರೆ ಭಾಗ್ಯ. ಈ ಪೂಜಾ ಎಲ್ಲಿಗೆ ಹೋಗ್ತಿದ್ದಾಳೆ, ಆ ಸುಂದ್ರಿ ಹತ್ರಕ್ಕೆ ಇವಳು ಯಾಕೆ ಹೋಗಬೇಕು, ಖಂಡಿತ ಇವಳನ್ನ ಫಾಲೋ ಮಾಡಿದರೆ ನನ್ನ ಅನುಮಾನ ಕ್ಲಿಯರ್ ಆಗುತ್ತೆ, ಖಂಡಿತ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ, ಖಂಡಿತವಾಗ್ಲಿ ನಾನಿವತ್ತು ಇವರನ್ನು ಫಾಲೋ ಮಾಡಲೇಬೇಕು ಅಂತ ಭಾಗ್ಯ ಅನ್ಕೋತಾರೆ. ತದನಂತರ ಇಲ್ಲಿ ಪೂಜಾ ಬ್ಯಾಗನ್ನು ಹಾಕ್ಕೊಂಡಿದ್ದೆ ಸುಂದ್ರಿನ ನೋಡೋದಕ್ಕೆ ಅಂತ ಹೋಗ್ತಿದ್ರೆ ಭಾಗ್ಯ ಬಂದು ಎಲ್ಲಿಗೆ ಹೋಗ್ತಿದ್ಯಾ ಪೂಜಾ ಅಂದಾಗ, ಅಕ್ಕ ಹೊರಗಡೆ ಹೋಗ್ತಿದ್ದೀನಿ ಅಂದಾಗ, ಹೌದಾ ಪೂಜಾ, ಪಾಪ ಗುಂಡನಿಗೆ ಸ್ವಲ್ಪ ತಡ ಆಗಿಬಿಟ್ಟಿದೆ ಪೂಜಾ, ಯಾಕಂದರೆ ಬಸ್ ಕೂಡ ಹೊರಟೋಯ್ತು, ಹಾಗಾಗಿ ಸ್ವಲ್ಪ ನೀನೇ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀಯಾ ಅಂದಾಗ, ಅದು ಅಕ್ಕ ಅಂದಾಗ, ಯಾಕೆ ಪೂಜಾ ತೊಂದರೆ ಆಗುತ್ತಾ, ಸರಿ ಆಯಿತು ಹಾಗಿದ್ರೆ ಬೇಡ ಬಿಡು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಕ್ಕಂಗೆ ಏನಪ್ಪ ಹೇಳೋದು ಅಂತ ಪೂಜಾ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಕುಸುಮವ್ರು ಕೂಡ ಬರ್ತಾರೆ. ಏನಾಯಿತು ಏನು ಅಂದಾಗ, ಅದು ಗುಂಡಂಗೆ ತಡ ಆಗಿಬಿಟ್ಟಿದೆ, ಹೇಗೂ ಪೂಜಾ ಹೊರಗಡೆ ಹೋಗ್ತಿದ್ಲಲ್ವ, ಅದಕ್ಕೋಸ್ಕರ ಅವಳೇ ಕರ್ಕೊಂಡು ಹೋಗಲಿ ಅಂತ ಕೇಳಿದೆ ಅಷ್ಟೇ ಅಂದಾಗ, ಈ ಕಡೆ ಪೂಜಾ ಬೇಡ ಅತ್ತೆ ಕಳಿಸ್ಬೇಡಿ ಅಂತ ಸನ್ನೆ ಮಾಡ್ತಾಳೆ. ಕುಸುಮವ್ರಿಗೆ ಗೊತ್ತಾಗ್ಬಿಡುತ್ತೆ, ಬೇಡ ಅವಳೇನೋ ಹೋಗ್ತಿದ್ದಾಳೆ ಬಿಡು ಅಂದಾಗ, ಯಾಕೆ ಕರ್ಕೊಂಡು ಹೋಗೋದು ಕಷ್ಟನ ಅಂತ ಹೇಳ್ತಿದ್ರೆ, ಇಲ್ಲ ಕರ್ಕೊಂಡು ಹೋಗ್ತೀನಕ್ಕ ಅಂತ ಪೂಜಾ ಹೇಳ್ತಾಳೆ. ಹಾಗಾಗಿ ಗುಂಡಣ್ಣ ಬರ್ತಾರೆ. ಇವತ್ತು ನಿನ್ನ ಚಿಕ್ಕಿನೇ ಕರ್ಕೊಂಡು ಹೋಗ್ತಿದ್ದಾಳೆ ಸ್ಕೂಲ್ಗೆ ಅಂದ ತಕ್ಷಣ ಗುಂಡಣ್ಣಗೆ ಫುಲ್ ಖುಷಿ ಆಗಿಬಿಡುತ್ತೆ. ನಂತರ ಪೂಜಾ ಗುಂಡಣ್ಣನ ಕರ್ಕೊಂಡು ಹೋದರೆ ಈ ಕಡೆ ಸುಂದ್ರಿ ಅವರು ನೀರಿಗೋಸ್ಕರ ಕುಡಿಯೋಕೆ ನಲ್ಲಿ ಹತ್ರ ಹೋಗಿ ಹಂಪರಿತಿದ್ದಾರೆ. ಪಾಪ ನಲ್ಲಿಲೂ ಕೂಡ ನೀರು ಬರ್ತಿಲ್ಲ. ಅಷ್ಟರಲ್ಲಿ ಗಂಗಾಚಲ ಕೈಗೆ ಸಿಕ್ಬಿಡುತ್ತೆ. ಹೇಗಪ್ಪ ಅಂದ್ಕೊಂಡ್ರೆ ಭಾಗ್ಯ ಬಂದಿದೆ, ಬಾಟಲಲ್ಲಿ ನೀರು ಕೊಡ್ತಾರೆ. ಭಾಗ್ಯನ ನೋಡಿದ್ದೆ ನೀರು ಕುಡಿಯೋದಲ್ಲ, ನೀರು ಕುಡಿತಿದ್ದಾರೆ ಸುಂದ್ರಿ ಅಂತ ಹೇಳ್ಬೋದು. ಈ ಕಡೆ ನೀರು ತೊಗೊಂಡು ಕುಡಿತಾರೆ. ನಂತರ ಸುಂದ್ರಿ, ನಂತರ ಈ ಕಡೆ ಭಾಗ್ಯ, ನಿನ್ನನ್ನು ಯಾಕೆ ನನ್ನ ತಂಗಿ ಪೂಜಾ ಬಂದು ಭೇಟಿ ಮಾಡಬೇಕಾಗಿತ್ತು, ಯಾಕೆ ಅವಳು ನಿನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ದು, ಏನು ನಡೀತದೆ ನಿಮ್ಮ ಮಧ್ಯೆ, ನನಗೆ ವಿಷಯ ಗೊತ್ತಾಗಲೇಬೇಕು ಅಂತ ಇಲ್ಲಿ ಭಾಗ್ಯ ಸುಂದ್ರಿ ಅವ್ರನ್ನ ಕೇಳ್ತಾ ಇದ್ರೆ, ಅತ್ತ ಕಡೆ ಪೂಜಾ ಆಟೋದಲ್ಲಿ ಬರ್ತಾ, ಅಯ್ಯೋ ಗುಂಡಣ್ಣನ ಬಿಡೋಕೆ ಹೋಗಿ ಪಾಪ ಸುಂದ್ರಿನ ಭೇಟಿ ಮಾಡೋದು ತಡ ಆಗೋಯ್ತು, ಏನು ಮಾಡ್ತಿದ್ದಾಳು ಏನೋ, ಪಾಪ ನನ್ನ ಅಕ್ಕನಿಗೋಸ್ಕರ ಇಷ್ಟೆಲ್ಲ ಮಾಡಿ ಅವಳು ಇವತ್ತು ಬೀದಿಗೆ ಬಿದ್ದಿದ್ದಾಳೆ, ಅಯ್ಯೋ ಪಾಪ ಒಂದು ಗಳಿಗೆ ಕೂಡ ಹೊಟ್ಟೆಗಿಲ್ಲದೆ ಇರ್ತಾ ಇರಲಿಲ್ಲ, ಪಾಪ ಇವಾಗ ಏನು ಮಾಡ್ತಾಳೋ ಏನೋ, ಎಷ್ಟು ಹಸ್ಕೊಂಡಿದ್ದಾಳೋ ಅಂತ ಅಂದ್ಕೊಂಡು ಪಾಪ ಅಂತ ಅಂದ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಭಾಗ್ಯ ಮತ್ತು ಸುಂದ್ರಿನ ನೋಡಿ ಪೂಜಾಗೆ ಶಾಕ್ ಆಗುತ್ತೆ. ನಂತರ ಸುಂದ್ರಿ ಅವರು ಪೂಜಾನೇ ನೋಡ್ತಿದ್ದಾರೆ. ಭಾಗ್ಯ ಕೂಡ, ಬಾ ಪೂಜಾ, ಈ ಸುಂದ್ರಿನ ಭೇಟಿ ಮಾಡಬೇಕು ಅಂತ ನೀನು ಯಾಕೆ ಅಂದ್ಕೊಂಡೆ, ನೀನು ಯಾಕೆ ಇವಳನ್ನ ಭೇಟಿ ಮಾಡಬೇಕಾಗಿತ್ತು, ನಿನ್ನ ಇವಳ ನಡುವೆ ಏನು ನಡೀತಿದೆ ಅಂತ ಭಾಗ್ಯವರು ಕೇಳ್ತಿದ್ರೆ, ಈ ಕಡೆ ಪೂಜಾ, ಅದು ಅಕ್ಕ ಅದು ಶ್ರೇಷ್ಠ ಇವಳನ್ನ ಮನೆಯಿಂದ ಹಚ್ಚೆ ಹಾಕಿದ್ದಾರೆ, ಈಕೆ ತುಂಬಾ ಒಳ್ಳೆಯವಳು, ಅದಕ್ಕೋಸ್ಕರ ಪಾಪ ಅಂತ ಅಂದಾಗ, ಪಾಪ ಅಂತ ಅಂದರೆ ಏನರ್ಥ, ಏನಿದೆ ನಿಮ್ಮಿಬ್ಬರ ನಡುವೆ ಅಂತ ಕೇಳ್ತಿದ್ರೆ, ಅದು ಏನಿಲ್ಲ ಅಕ್ಕ, ಈ ಸುಂದ್ರಿನೇ ತಾನೇ ನನ್ನನ್ನು ಕಾಪಾಡಿದ್ದು, ಅದಕ್ಕೋಸ್ಕರ ಅಷ್ಟೇ ಅಕ್ಕ, ನೀನು ಹ್ಞೂ ಅಂತ ಹೇಳಿದರೆ ಸುಂದ್ರಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣವಾ, ನಮ್ಮ ಮನೇಲೇ ಇರಲಿ ಸ್ವಲ್ಪ ದಿನ ಅಂದಾಗ, ಏನು ಮಾತಾಡ್ತಿದ್ಯಾ ಪೂಜಾ, ಈ ಸುಂದ್ರಿ ನಮ್ಮ ಮನೇಲಿರೋದಾ ಅಂದಾಗ,
ಹೌದು ಅಕ್ಕ, ಪಾಪ ಶ್ರೇಷ್ಠ ಮನೆಯಿಂದ ಆಚೆ ಹಾಕಿದಾಳೆ, ಆಕೆ ನನ್ನನ್ನು ಕಾಪಾಡಿಬಿಟ್ಲು ಅಂತ. ಇನ್ಯಾರಿದ್ದಾರೆ? ಅವಳು ತುಂಬ ಪಾಪದವಳಕ್ಕ, ತುಂಬಾ ಒಳ್ಳೆಯವಳು. ಪ್ಲೀಸ್ ಅಕ್ಕ, ನಿನ್ನ ತಂಗಿ ಜೀವನ ಕಾಪಾಡಿದ್ಲಲ್ವಾ, ಅವಳೇ ತಾನೇ ಬಂದು ಹೇಳಿದ್ದು ನಿನ್ನ ಹತ್ರ ನನಗೆ ಈ ರೀತಿ ಆಗಿದೆ ಅಂತ ಅಂದಾಗ ಈ ಕಡೆ ಭಾಗ್ಯಗೂ ಕೂಡ ಅನಿಸುತ್ತೆ, ಸರಿ ಆಯಿತು ಅಂತ ಹೇಳ್ತಾರೆ. ಜಸ್ಟ್ ನೀನು ಹಿಡಿತದಲ್ಲಿರಬೇಕು, ಹೇಗೋ ಹಾಡು ಆಗಿಲ್ಲ ಅಂತ ಕೂಡ ಸುಂದ್ರಿ ಅವ್ರಿಗೆ ಕಂಡೀಷನ್ ಹಾಕ್ತಾರೆ ಭಾಗ್ಯ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದೆ ಈ ಕಡೆ ಸುಂದ್ರಿ ಅವ್ರನ್ನ ನೋಡಿದ್ದೆ ಅತ್ತೆ ಕೆಂಡಾಮಂಡಲ ಆಗ್ಬಿಡ್ತಾರೆ. ಕುಸುಮ ಅವರು, ಯಾಕೆ ನೀನು ಬಂದಿದ್ಯಾ, ನಾಚಿಕೆ ಆಗಲ್ವಾ? ಅಪ್ಪ ಅಮ್ಮ ಅಲ್ಲದೆ ಇರೋದವ್ರಿಗೆ ದುಡ್ಗೋಸ್ಕರ ಏನು ಬೇಕಿದ್ರೂ ಮಾಡ್ತೀಯಲ್ಲ, ನನ್ನ ಮನೆಗೆ ನೀನು ಯಾಕೆ ಬಂದಿದ್ಯಾ ಅಂತ ಕೆಂಡ ಕಾರ್ತಿದ್ದಾರೆ ಸುಂದ್ರಿ ಅವ್ರ ಮೇಲೆ. ಅದು ಅತ್ತೆ ನಾನೇ ಅವ್ರನ್ನ ಕರ್ಕೊಂಡು ಬಂದಿದ್ದು, ಪೂಜಾನ ಪ್ರಾಣ ಕಾಪಾಡ್ದವ್ರಿಗೆ ಇವತ್ತು ಆಶ್ರಯ ಇರಲಿಲ್ಲ, ಅದಕ್ಕೆ ಪ್ಲೀಸ್ ಅತ್ತೆ ನನಗೋಸ್ಕರ ಅಂದಾಗ ಏನು ಮಾತಾಡ್ತಿದ್ಯಾ ಭಾಗ್ಯ ಅಂದಾಗ, ಪ್ಲೀಸ್ ಅತ್ತೆ ನನಗೋಸ್ಕರ ಒಂದು 4 ದಿನ ಇರೋಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತೀನಿ ಅಂದಾಗ ಈ ಕಡೆ ಸರಿ ಆಯಿತು ಬಿಡು ಭಾಗ್ಯ ಅಂತ ಹೇಳ್ತಾರೆ. ನಿನಗೋಸ್ಕರ ಅಂತ ಹೇಳ್ತಾರೆ. ಅಷ್ಟರಲ್ಲಿ ತಾಂಡವ್ ಕೂಡ ಬರ್ತಾರೆ. ಏನೇನು ಈ ಮನೆ ಏನು ಅನ್ಕೊಂಬಿಡಿದ್ರ, ಮದುವೆ ಛತ್ರನ ಏನಿದು ಅಂತ ಹೇಳ್ತಿದ್ದಾರೆ. ನನ್ನ ಮನೇಲಿ ಆದಿ ಬೀದಿಲಿ ಹೋಗೋರೆಲ್ಲ ಯಾಕೆ ಬರಬೇಕು ಅಂದಾಗ, ಮಾವ ಬಂದಿದೆ, ಇಷ್ಟು ದಿನ ನೀನೊಬ್ಬನೇ EMI ಕಟ್ತಿದ್ದ, ಆಗ ನಿಮ್ಮ ಅಂತನ್ನ ಹೇಳಿದರೆ ಇಲ್ಲಿ ಅರ್ಥ ಆಯಿತು. ಆದರೆ ಈಗ ನಿನ್ನ ಹೆಂಡತಿ ಅಂದರೆ ನಮ್ಮ ಸೊಸೆ ಭಾಗ್ಯ ಕೂಡ EMI ಕಟ್ತಿದ್ದಾಳೆ, ನೀನು ಆ ರೀತಿಯೆಲ್ಲ ಹೇಳುವಾಗಿಲ್ಲ ಅಂದಾಗ, ಹೌದು ಮೊದಲು ನಿಮ್ಮ ಭಾಗ್ಯ ಒಂದು ಮೆನ್ಸ್ ತರಬೇಕು ಅಂದರೂ ಅತ್ತೆ ಪರ್ಮಿಷನ್ ಇಲ್ಲದೆ ಏನೂ ಮಾಡ್ತಿರ್ಲಿಲ್ಲ, ಈಗ ಬೇಕಾದವ್ರನ್ನೆಲ್ಲ ಮನೆ ಕರ್ಕೊಂಡು ಬರ್ತಾರೆ, ಇಲ್ಲೇ ಇರಬೇಕು ಅಂತ ಎಲ್ಲ ಹೇಳ್ತಾರೆ. ನೀವು ಕೂಡ ಅವಳು ಆಡೋದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಕೂತಿದ್ದೀರಾ, ಏನು ಬೇಕಿದ್ರು ಕೂಡ ಮಾಡ್ಕೊಳ್ಳಿ ಅಂತ ಹೇಳಿ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಒಂದಿನ ತೋರಿಸ್ತಾಳೆ ಅವಳು ಅಂತ. ಜೊತೆಗೆ ನೋಡು ಅಮ್ಮ, ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನು ಮರಿಬೇಡ, ಸಮಯ ಮೀರ್ತಿದೆ ಅಂತ ಎಚ್ಚರಿಕೆನ ಕೂಡ ಕೊಟ್ಟು ಹೋಗ್ತಾನೆ ಈ ಕಡೆ ತಾಂಡವ್. ಇದನ್ನು ಕೇಳಿಸ್ಕೊಂಡಿದ್ದೆ ಭಾಗ್ಯಗೆ ಡೌಟ್ ಬಂದ್ಬಿಡತ್ತೆ, ಏನಪ್ಪ ಇದು, ಏನು ಮಾತಾಡಿದ್ರಲ್ಲ ಇವರು ಅಂತ. ಹಾಗಾಗಿ ಅತ್ತೆನೇ ಏನತ್ತೆ ಅವ್ರು ಹೇಳಿದ್ದು, ಅವ್ರು ಏನೋ ಹೇಳ್ದಾಗಿತ್ತು ಅಂದಾಗ, ಅಯ್ಯೋ ಅವ್ನು ಏನೇನೋ ಹೇಳ್ತಾನೆ, ಅವ್ನು ಮಾತಾಡಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಭಾಗ್ಯ, ಅವ್ನು ಮಾತಾಡಿದ್ದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಮಾತನ್ನು ತೇಲಿಸ್ಬಿಡ್ತಾರೆ. ನಂತರ ನೋಡು ಸುಂದ್ರಿ, ನಮ್ಮನೆ ತುಂಬಾ ಸ್ಟ್ರಿಕ್ಟು, ಡೀಸೆಂಟಾಗಿರಬೇಕು, ಹೇಗೇಗೋ ಇರೋದಲ್ಲ, ಸರಿಯಾಗಿರಬೇಕು ನೀನು ಅಂತ ಎಚ್ಚರಿಕೆ ಕೊಟ್ಟು ಇಲ್ಲಿ ಪೂಜಾಗೂ ಕೂಡ ಅವಳ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿ ಅವಳ ರೂಮನ್ನು ತೋರಿಸು ಅಂತ ಕಳಿಸ್ತಾರೆ. ನಂತರ ಸುಂದ್ರಿ ಬಂದಿದ್ದಾಯಿತು, ಇನ್ನು ಮುಂದೆ ಏನೇ ಇದ್ದರೂ ಅವಳು ಮತ್ತು ಪೂಜಾ ಅತ್ತೆ ಎಲ್ಲರೂ ಕೂಡ ಮುಚ್ಚಿಟ್ಟಿರೋ ಗುಟ್ಟನ್ನು ತಿಳ್ಕೊಳ್ಳೋದಷ್ಟೇ ಬಾಕಿ, ತಿಳ್ಕೊಳ್ಳೋದೇನು ಕಷ್ಟ ಆಗೋದಿಲ್ಲ ಅಂತ ಭಾಗ್ಯ ಅನ್ಕೋತಾರೆ. ಅತ್ತ ಕಡೆ ಶ್ರೇಷ್ಠ ಅಂತೂ ಫೋಟೋಸ್ ಇಟ್ಕೊಂಡಿದ್ದೆ, ಈ ಫೋಟೋಸ್ನ ಭಾಗ್ಯಕ್ಕೆ ತೋರಿಸಿದ್ರೆ ಖಂಡಿತವಾಗ್ಲೂ ಭಾಗ್ಯ ಈ ಮನೆಯಿಂದ ಹೋಗ್ತಾ ಇರ್ತಾಳೆ, ತಾಂಡವ್ನ ಬಿಟ್ಕೊಟ್ಟೆ ಹೋಗ್ತಾಳೆ. ನಾನು ತಾಂಡವ್ ಆರಾಮಾಗಿ ಒಂದಾಗ್ಬೋದು. ಇಷ್ಟು ದಿನ ಈ ಐಡಿಯಾ ನನಗೆ ಯಾಕೆ ಹೋಗಲಿಲ್ಲ, ಇನ್ನೇನೇ ಇದ್ರೂ ಕೂಡ ಈ ಫೋಟೋಸ್ನ ತೊಗೊಂಡು ಹೋಗಿ ನಿನ್ನ ಗಂಡ ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ, ನಾನು ತಾಂಡವೇ ಮದುವೆ ಆಗೋಕೆ ಹೋಗಿದ್ದು, ನಿನ್ನ ಗಂಡನ ಲವ್ವರ್ ನಾನು ಅಂತ ಹೇಳಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಶ್ರೇಷ್ಠ.